ಶ್ರೀ 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 1008 ನಾಲ್ಮಡಿ ನೀಲಕಂಠ ಪಟ್ಟದಾರಿಯ ಮಹಾಸ್ವಾಮಿಗಳು ಗದಗ ಬೆಟಗೇರಿ ಪರಮಪೂಜ್ಯರ ಸಾನ್ನಿಧ್ಯದಲ್ಲಿ ಡಾಕ್ಟರೇಟ್ ಪದವಿ ಪಡೆದಿರುವ ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದ ವಾಸ್ತುತಜ್ಞರಾದ ಡಾ ಮಂಜುನಾಥ್ ಕುರುಗೋಡು ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿ ಶುಭ ಆಶೀರ್ವಾದ ಮಾಡಿದರು. ವಾಸ್ತುಕ್ಷೇತ್ರದಲ್ಲಿ ಡಾ ಮಂಜುನಾಥ್ ಕುರುಗೋಡು ಅವರು ಮಾಡಿರುವ ಸಾಧನೆ ಕುರುಹಿನ ಶೆಟ್ಟಿ ಸಮಾಜಕ್ಕೆ ಹೆಮ್ಮೆಯ ಸಂಗತಿಯಾಗಿದೆ ಎಂದು ಪರಮಪೂಜ್ಯರು ತಮ್ಮ ಶುಭ ಆಶೀರ್ವಾದದಲ್ಲಿ ತಿಳಿಸಿದರು. ವ್ಯಕ್ತಿಗಳಾಗಿರ್ತಕ್ಕಂಥ ನಮ್ಮ ಬಸವಣ್ಣವರು ಅವರ ಸುಪುತ್ರ ಇವತ್ತಿನ ದಿವಸ ವಾಸ್ತು ವಿಷಯದೊಳಗೆ ಸಮಾಜಕ್ಕೆ ಕಾರ್ಯಕ್ರಮದೊಳಗೆ ಬಹಳ ಯಶಸ್ವಿ ರೀತಿಯಾಗಿ ಸೇವೆ ಸಲ್ಲಿಸ್ತಾ ಇರೋದು ನಮಗೆ ಬಹಳ ಅತಿ ಸಂತೋಷ ಅನ್ನಿಸ್ತಾ ಇದೆ. ಮತ್ತು ಸಮಾಜದ ಮುಂಚೂಣಿಯಲ್ಲಿ ಇನ್ನೂ ಹೆಚ್ಚಿನ ಒಂದು ಸೇವೆ ಆ ನೀಲಕಂಠೇಶ್ವರ ಪರಮಾತ್ಮ ಅವರಿಗೆ ಶಕ್ತಿಯನ್ನು ನೀಡಲಿ ಅಂತ ಆದಷ್ಟು ಒಂದು ಸಮಾಜದ ಒಂದು ಪ್ರಗತಿ ಅಭಿವೃದ್ಧಿದಾಯಕವಾಗಿರ್ತಕ್ಕಂಥ ಕಾರ್ಯದಲ್ಲಿ ಅವರ ಒಂದು ಉತ್ತಮ ಸೇವೆ ತೊಡಗಿ ಆ ನೀಲಕಂಠೇಶ್ವರನ ಕೃಪೆಗೆ ಪಾತ್ರರಾಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಅವರಿಗೂ ಅವರ ವಂಶವೃಂದಕ್ಕೂ ಆ ನೀಲಕಂಠೇಶ್ವರನ ಕೃಪಾ ಕಟಾಕ್ಷ ಸದಾ ಇರಲಿ ಅಂತಂದು ಈ ಸಂದರ್ಭದಲ್ಲಿ ಅತ್ಯಂತ ಹೃತ್ಪೂರ್ವಕವಾಗಿ ನಾವು ಶುಭಾಶಯಗಳನ್ನು ಬಯಸ್ತೇವೆ. ಖ್ಯಾತ ವಾಸ್ತುತಜ್ಞರಾಗಿರ್ತಕ್ಕಂಥ ಸಮಾಜದ ಹಿರಿಯರಾಗಿರ್ತಕ್ಕಂಥ ಕೆ ಬಸವಣ್ಣವರ ಸುಪುತ್ರ ಮಂಜುನಾಥ್ ಕುರುಗೋಡು ಅವರು ಕೂಡ ತಂದೆಯವರಂತೆ ವಾಸ್ತುಶಾಸ್ತ್ರದ ಬಗ್ಗೆ ಭಾಳಷ್ಟು ವಿಚಾರಗಳನ್ನ ಜನರಿಗೆ ಹೇಳೋದ್ರ ಮೂಲಕ ತಮ್ಮದೇ ಆಗಿರ್ತಕ್ಕಂಥ ಒಂದು ಸಮಾಜಕ್ಕೆ ಸೇವೆಯನ್ನು ಅವರು ಸಲ್ಲಿಸ್ತಾ ಇದ್ದಾರೆ. ಆ ಸೇವೆಯನ್ನು ಮನಗಂಡು ಅವರಿಗೆ ಡಾಕ್ಟರೇಟ್ ಪದವಿ ಸಿಕ್ಕಿರುವಂಥದ್ದು ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಹೆಮ್ಮೆ. ಶ್ರೀಮಠದ ಪರವಾಗಿ ಪೂಜ್ಯರಿಂದ ಈಗ ತಾನೇ ಅವರಿಗೆ ಆಶೀರ್ವಾದವನ್ನು ಮಾಡೋದ್ರ ಮೂಲಕ ಅವರ ಸೇವೆ ನಿರಂತರವಾಗಿ ಸಮಾಜಕ್ಕೆ ಇರಲಿ, ಅವರು ತಮ್ಮ ಒಂದು ಕಾರ್ಯಕ್ಷೇತ್ರದೊಳಗೆ ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಲಿ ಅಂತ ಹೇಳಿ ಈ ಒಂದು ಶ್ರೀಮಠದ ಪರವಾಗಿ ಹಿರಿಯರ ಪರವಾಗಿ ಅವರಿಗೆ ನಾವು ಅಭಿನಂದನೆಗಳನ್ನು ಹೇಳ್ತೇವೆ. ಗುರುಗಳಾದ ಶ್ರೀ ಮಹಾಸ್ವಾಮಿಗಳಲ್ಲಿ ಪಾದಗಳಿಗೆ ನಮಸ್ಕರಿಸುತ್ತಾ ನನಗೊಂದು ಡಾಕ್ಟರೇಟ್ ಪದವಿಯನ್ನು ಹೊಸೂರಿನ ಸಂಸ್ಥೆಯವರು ನೀಡಿದ್ದು ವಾಸ್ತು ತಜ್ಞರ ಪ್ರಕಾರ ಈ ದಿನ ಬೆಟಗೇರಿಯಲ್ಲಿ ಸಮಾಜದ ಮುಖಂಡರು ಹಾಗೂ ಗುರುಗಳ ಸಮ್ಮುಖದಲ್ಲಿ ಒಂದು ಆಶೀರ್ವಾದ ಪಡೆಯೋದಕ್ಕೆ ಗಂಗಾವತಿಯಿಂದ ಬಂದು ನಾನು ಆಶೀರ್ವಾದವನ್ನು ತಗೊಂಡಿರ್ತೀನಿ. ಇದರಿಂದ ಗುರುಗಳಿಂದ ಇನ್ನೂ ಹೆಚ್ಚಿನ ಸೇವೆ ಮಾಡಲು ನನಗೆ ಪ್ರೇರಣೆ ಸಿಗಲಿಕ್ಕೆ ನಾನು ಆ ದೇವರಲ್ಲಿ ನೀಲಕಂಠೇಶ್ವರನಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಇರ್ತೀನಿ ಮತ್ತು ಸಮಾಜದ ಎಲ್ಲ ಮುಖಂಡರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇರ್ತೀನಿ. ಸನ್ಮಾನ ಕಾರ್ಯಕ್ರಮದಲ್ಲಿ ಬೆಟಗೇರಿಯ ಕುರುಹಿನ ಶೆಟ್ಟಿ ಸಮಾಜದ ಗಣ್ಯಮಾನ್ಯರು, ದೈವದವರು, ಯಜಮಾನರು, ಇಂಜಿನಿಯರ್ ಎಂಸಿ ಐಲಿ, ದೇವೇಂದ್ರಪ್ಪ ಗೋಟೂರು, ಬಸಪ್ಪ ಯಜಮಾನರು, ಕೊಪ್ಪಳ ಸಿದ್ದಲಿಂಗಯ್ಯ ಕಿನ್ನಾಳ ಮಠ ಹಾಗೂ ಹಿರಿಯ ಪತ್ರಕರ್ತರಾಗಿರುವ ಗಂಗಾವತಿಯ ಪಿ. ದಶರಥ ಅವರುಗಳು ಉಪಸ್ಥಿತರಿದ್ದರು.